ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿ G ಪರಮೇಶ್ವರ್ ಅವರು ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಇಂದು ಹುಣಸೂರು ನಗರದ ಬಸ್ ನಿಲ್ದಾಣದಲ್ಲಿ ಹಾಗೂ ಕಾಂಗ್ರೆಸ್ ಕಚೇರಿ ಹತ್ರ ತಾಲೂಕಿನ ಮಾಜಿ ಜನಪ್ರಿಯ ಶಾಸಕರು ಹಾಗೂ ಸ್ನೇಹಜೀವಿ HV ಮಂಜುನಾಥ್, ಸ್ನೇಹಜೀವಿ ಬಳಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಾರ್ವಜನಿಕರಿಗೆ ಬಾದಾಮಿ ಹಾಲು ಮತ್ತು ಲಾಡು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಯೋಜನೆ ಅಧ್ಯಕ್ಷ ರಾಘು ಉದ್ಯಮಿ ರಾಜ್ ಶಿವರಾಜ್ ಗೌಡ, ಕೃಷ್ಣ, ಮಾಜಿ ಪುರಸಭೆ ಸದಸ್ಯರಾದ ಯೋಗೇಶ್, ಅಕ್ರಮ ಸಕ್ರಮ ಸಮಿತಿ ಕುಮಾರ್, ಮುಖಂಡರಾದ ರೇಣುಕಾ, ದಯಾನಂದ್, ನೇತ್ರ ಹಾಗೂ ಮಹೇಶ್ ಪಟೇಲ್, ಆಟೋ ಶಿಲ್ಪಿ ಶಾಂತರಾಜು, ಫೈಸಲ್, ದರ್ಶನ್ ಹಾಗೂ ಅನೇಕ ಮುಖಂಡರು ಹಾಜರಿದ್ದರು. ಸ್ಥಳ ಹುಣಸೂರು. ವರದಿ ಸಮೀರ್, AS TV ಹುಣಸೂರು. AS TVಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ಶಕ್ತಿ ಕೊಡಲಿ. ನಾವು ಹುಣಸೂರು ತಾಲೂಕಿನ ಜನತೆ ಜೊತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳೆಲ್ಲರೂ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪರವಾಗಿ ಎಷ್ಟು ನಿಂತಿದ್ವಿ, ಸಿದ್ದರಾಮಯ್ಯನವರ ಬೆನ್ನಿಗೆ ಎಷ್ಟು ನಿಂತಿದ್ವಿ, ಅಷ್ಟೇ ನಾವು ಇವತ್ತಿನ ದಿನ ನಮ್ಮ DK ಶಿವಕುಮಾರ್ ಅವ್ರಿಗೆ, ಅದೇ ರೀತಿ DCM ಆದಂಥ ಪರಮೇಶ್ವರ್ ಅವ್ರಿಗೆ ಇಬ್ಬರ ಬೆನ್ನಿಗೂ ಕೂಡ ನಾವು ನಿಂತಿದ್ದೀವಿ. ಯಾಕೆಂದರೆ ಇಬ್ಬರು ಕೂಡ 8 ವರ್ಷಗಳು ಸತತವಾಗಿ ಕಾಂಗ್ರೆಸ್ ಪಕ್ಷನ ಕೊಟ್ಟಿರೋದು. ಹೈಕಮಾಂಡಿಂದ ಅವ್ರವ್ರಿಗೆ ಆದೇಶ ಆಗಿದೆ. ಅಂಥದ್ರಲ್ಲಿ ಇವತ್ತು ಅವ್ರು ಯಾರೇ ನಮ್ಮ ಲೀಡರ್ಸು, ಕ್ಯಾಪ್ಟನ್ನು, ಈಗ ಒಂದು ಕ್ರಿಕೆಟ್ ಟೀಮ್ಗೆ ಹೆಂಗೆ ಕ್ಯಾಪ್ಟನ್ಗಳು ಚೇಂಜ್ ಆಗ್ತಿರ್ತಾರೆ, ಹಂಗೆ ನಮ್ಮಲ್ಲಿ ಮುಖ್ಯಮಂತ್ರಿಗಳು ಚೇಂಜ್ ಆಗೋದಾಗಿದೆ. ಅದು ಇನ್ನೊಂದು ಮಹತ್ ಕಾರ್ಯ ಏನಪ್ಪ ಅಂದರೆ ಸಿದ್ದರಾಮಯ್ಯನವರ ಅವರು ಬಿಟ್ಟು ಕೊಟ್ಟಂಥ ರೀತಿ. ಇವತ್ತು ನಿಮಗೆಲ್ಲ ಗೊತ್ತು ಹುಣಸೂರಲ್ಲಿ ಏನೇನಾಯಿತು ಅಂತ. ಬರೀ 3 ತಿಂಗಳೈತೆ ನಗರಸಭೆ ಅಧ್ಯಕ್ಷರು ಬಿಟ್ಕೊಡಿ ಇನ್ನೊಬ್ಬರಿಗೆ ಅಂತ ಅಂದ್ರೇ ಬಿಟ್ಕೊಡದೆ ಇರೋರು. 3 ತಿಂಗಳು ಮುಗಿದೋಗುತ್ತೆ ಅಂತ ಗೊತ್ತು. ಇನ್ನೊಂದು ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧಿಕಾರ ಹೋಗುತ್ತೆ ಅಂತ ಗೊತ್ತುವೆ. ಅದನ್ನು ಕೂಡ ಅದು ಎಲ್ಲ ದೇವ್ರುಗಳು, ಕಪ್ಪಡಿ ದೇವ್ರುಗಳು ಎಲ್ಲರಿಗೂ ಪ್ರಮಾಣ ಮಾಡಿ ಕೂಡ ಬಿಟ್ಕೊಡದೇ ಇರೋಂಥ ಈ ಒಂದು ಪ್ರಪಂಚದಲ್ಲಿ ರಾಜ್ಯದ ಮುಖ್ಯಮಂತ್ರಿ, ದೇಶದ 2ನೇ ಆರ್ಥಿಕ ಇದರಲ್ಲಿ ಪ್ರಗತಿ ಇರೋಂಥ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಂಥ ಮಾತಿಗೆ ನುಡಿದಂತೆ ನಡೆದಂಥದ್ದು ಇದೊಂದು ಮಾದರಿ. ಭಾರತದ ಇತಿಹಾಸದಲ್ಲೇ ಒಂದು ಮಾದರಿಯಾದಂಥ ತ್ಯಾಗ ಇದು. ಯಾಕೆಂದರೆ ನಿಮಗೆಲ್ಲ ಗೊತ್ತಿರಬೇಕು, ಮರೆತುಬಿಡ್ತಾರೆ ಜನ, ಸೋನಿಯಾ ಗಾಂಧಿಯವರ ಕೈಯಲ್ಲಿತ್ತು ಪ್ರಧಾನಮಂತ್ರಿ ಆಗೋದು. ಆದರೆ ಭಾರತ ದೇಶದ ಒತ್ತಾಸೆಯಂತೆ ಮನಮೋಹನ್ ಸಿಂಗ್ ಅಂತ ಅದ್ವಿತೀಯ ಪ್ರಧಾನಮಂತ್ರಿನ ಮಾಡಿದರು. ಅದೇ ರೀತಿ ಒಂದು ಮಾದರಿಗೆ ಪೂರಕವಾಗಿ ಸಿದ್ದರಾಮಯ್ಯನವರು ಕೂಡ ಏನು ಹೈಕಮಾಂಡ್ಗೆ, ಪಕ್ಷದ ನಿಷ್ಠೆಗೆ, ಅವರಿಗೆ ಕೊಟ್ಟಂಥ ಗೌರವಕ್ಕೆ ಅವರು ಯಾವುದೇ ರೀತಿಯಾದಂಥ ಯಾವುದೇ ಪಕ್ಷದಲ್ಲೂ ಸಹ ಈ ಥರ ಬದಲಾವಣೆ ಆಗಿಲ್ಲ. ಅಂಥ ಒಂದು ಬದಲಾವಣೆಗೆ ಕಾರಣಕರ್ತರಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದ ಹುಣಸೂರು ತಾಲೂಕಿನಿಂದ ಅಭಿನಂದನೆ ಹೇಳ್ಬೇಕಾಗ್ತದೆ ಹೇಳ್ತಾ, ಮತ್ತು DK ಶಿವಕುಮಾರ್ ಅವರು ಭಾಳ ಅನುಭವಿ ರಾಜಕಾರಣಿಗಳು, ದಕ್ಷ ರಾಜಕಾರಣಿಗಳು. ಇವತ್ತು ಕಾಂಗ್ರೆಸ್ ಹೈಕಮಾಂಡು ನಿನ್ನೆ ಒಂದೇ ದಿನದಲ್ಲಿ ಯಾವ್ಯಾವ ತೀರ್ಮಾನನ ತಗೊಂಡಿದೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಆನೆ ಬಲ ಬಂದಂತೆ. ಒಂದು ಕಡೆ ಒಕ್ಕಲಿಗ ಸಮಾಜದ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದ್ರ ಜೊತೆಗೆ ದಲಿತ ಸಮಾಜದ ಹಿರಿಯ ರಾಜಕಾರಣಿಗಳಾದಂಥ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಪರಮೇಶ್ವರ್ ಅವರ ಡಾಕ್ಟರ್ G ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತಾ, ಮತ್ತು ಮತ್ತೊಬ್ಬ ಹಿಂದುಳಿದ ವರ್ಗದ ನಾಯಕನಾದಂಥ ಹರಿಪ್ರಸಾದ್ರವರನ್ನು ಕಾಂಗ್ರೆಸ್ ಅಧ್ಯಕ್ಷರಾಗಿ, ಹರಿಪ್ರಸಾದ್ ಅವರಿಗೆ DK ಶಿವಕುಮಾರ್ ಇದ್ದಂಥ ಸ್ಥಾನನ ಹರಿಪ್ರಸಾದ್ ಅವರಿಗೆ, ಒಬ್ಬ ಹಿಂದುಳಿದ ನಾಯಕ ಈಡಿಗ ಸಮಾಜಕ್ಕೆ ಸೇರಿದಂಥ ಹರಿಪ್ರಸಾದ್ ಅವರಿಗೆ ಕೊಡೋದ್ರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯಿಂದ ಏನು 13 ಮಂತ್ರಿಮಂಡಲ ಮಾಡಿದರೋ ಅದರಲ್ಲಿ ಹೊಸದಾಗಿ ಇನ್ನು 12 ಜನ ಸಾಮಾನ್ಯವಾಗಿ ಹಳೆ ಮಂತ್ರಿಮಂಡಲದಲ್ಲಿ ಇದ್ದಂಥವರೇ ಮಂತ್ರಿಗಳಾಗಿದ್ದಂಥವ್ರೆ. ಅದರಲ್ಲಿ ಹೊಸದಾಗಿ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರನ್ನು ತಮ್ಮ ಕ್ಯಾಬಿನೆಟ್ನಲ್ಲಿ ಹೊಸದಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಮೈಸೂರು ಭಾಗಕ್ಕೆ. ಸಿದ್ದರಾಮಯ್ಯನವರ ಒಂದು ಸ್ಥಾನವನ್ನು ತುಂಬಬೇಕು ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವುಗಳೆಲ್ಲ ಒತ್ತಾಯನೂ ಸಹ ಮಾಡಿದ್ದು. ಮುಂದೊಂದು ದಿನ ಅದು ಸಹ ಆಗ್ತದೆ ಅಂತ ಭಾವಿಸಿ ಇವತ್ತು ಎಲ್ಲ ಬಾದಾಮಿ ಹಾಲು ಮಾತಾಡಿ ಜಾಗ ಬಿಡಿ, ಗಾಡಿ
ಜಾಗ ಬಿಡಿ ಇಲ್ಲಿ ಜಾಗ ಬಿಡಿ ಇಲ್ಲಿ ಜಾಗ ಬಿಡಿ ಇಲ್ಲಿ ಕೊಡಿ ಅಣ್ಣ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್.